ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕರಾವಳಿ ಭಾಗದಲ್ಲಿ ದೈವಗಳ ಲೀಲೆ ಪದೇ ಪದೇ ಸಾಬೀತಾಗ್ತಾನೆ ಇದೆ. ದೈವ ನುಡಿದಂತೆ 15 ತಿಂಗಳ ಹಿಂದೆ ನಡೆದಂತಹ ಕೊಲೆ ಪ್ರಕರಣದ ಆರೋಪಿ ತಾನಾಗಿ ತಾನೇ ಬಂದು ಶರಣಾಗಿರುವಂತಹ ಘಟನೆ ಜರುಗಿದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸತ್ಯವಾಯಿತು ಪಂಜುರ್ಲಿ ದೈವದ ನುಡಿ. ಹುಲ್ಲಿ ಎಂತು ಮುಖ್ಯ ಅಂದು ಕಡಲ್ದ ಪೊಯ್ಯ ಲತ್ತು ಮುಖ್ಯ ಬಂದ್ಕೋಬಹುದು ಹೆಚ್ಚಿನ ಕಡೆ. ನ್ಯಾಯಾಲಯಕ್ಕೆ ಕೊಲೆ ಆರೋಪಿ ಶರಣಾಗತಿ. ಅದೊಂದು ಅಮಾನವೀಯ ಕೊಲೆ. ಒಂದು ಕಾಲದಲ್ಲಿ ಅಂಡರ್ವರ್ಲ್ಡ್ಗೆ ಕುಖ್ಯಾತಿ ಪಡೆದಿದ್ದ ಉಡುಪಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಬ್ರೇಕ್ನ ನಂತರ ಮತ್ತೊಂದು ಭೂಗತ ಜಗತ್ತು ಸದ್ದು ಮಾಡಿದ ಕೊಲೆ ಅದು. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಪಾಂಗಾಳ ನಿವಾಸಿ ಶರತ್ ಶೆಟ್ಟಿ ಹತ್ಯೆಗೀಡಾದ ದುರ್ದೈವಿ. ಹೇಳಿ ಕೇಳಿ ಅದು ಊರಿನ ದೈವದ ಆರಾಧನೆ ನಡೆಯುತ್ತಿದ್ದ ದಿನ. ಬಬ್ಬು ಸ್ವಾಮಿ ದೈವದ ನೇಮೋತ್ಸವದಲ್ಲಿ ಶರತ್ ಶೆಟ್ಟಿ ಭಾಗಿಯಾಗಿದ್ದ. ಆತನ ಗೆಳೆಯರೇ ಆತನನ್ನ ನೇಮೋತ್ಸವದ ಸ್ಥಳದಿಂದ ಹೊರಕರೆದು ರಸ್ತೆ ಬದಿಯಲ್ಲಿ ಡ್ರ್ಯಾಗನ್ನಿಂದ ಇರಿದು ಕೊಂದು ಹಾಕಿದ್ರು. ದೈವದ ಆರಾಧನೆಯ ದಿನ ನಡೆದ ಈ ಕೊಲೆಯ ಆರೋಪಿಯನ್ನು ಕೊನೆಗೂ ದೈವವೇ ಹುಡುಕಿಕೊಟ್ಟಿದೆ. ಕೊಂದ ಆರೋಪಿ ಎಲ್ಲೂ ಹೋಗಲ್ಲ, ಆತನೇ ಬಂದು ಶರಣಾಗ್ತಾನೆ ನೋಡಿ ಎಂದು ಶರತ್ ಶೆಟ್ಟಿ ಮನೆಯ ದೈವವಾದ ಪಂಜುರ್ಲಿ ಅಭಯ ನೀಡಿತ್ತು. ಕಾಲ ಕಾಣಿದಂತೆ ಅದು ಊರುಗೊಳ್ಪಾಪಿಂಚಿನ ಸಮಯ ಅಪಗಂಧಾಳ ಪ್ರಕಾರವಾದ ಪರಪುನ ಪಿಜಿನ ಪಾರುಣ ಭಕ್ತಿ ರಡ್ಡಕಾರ ನರಮಣಿ ನಾಲ್ಕಾರ ಪಶು ಸಂಚಾರದ ವಿಧಾನಂಚಿನಗಳಿಗೆ. ಯೋಗೇಶ್ ಆಚಾರ್ಯ ಎಂಬುವನು ತಾನೇ ತಾನಾಗಿ ಬಂದು ನ್ಯಾಯಾಲಯದ ಮುಂದೆ ಶರಣಾಗಿದ್ದಾನೆ. ನನ್ನ ತಮ್ಮನ ಕೊಲೆಯಾಗಿ 15 ತಿಂಗಳು ಕಳೆದಿದೆ. ದೈವದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡದ್ದು ಅದೇ, ಆರೋಪಿಗಳಿಗೆ ಶಿಕ್ಷೆ, ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ ಕೊಲೆಗಾರ ಶರಣಾಗತನಾಗಿದ್ದಾನೆ ನ್ಯಾಯಾಲಯದ ಮುಂದೆ. ಅವನನ್ನು ಇನ್ನೂ ವಿಶೇಷವಾಗಿ ತನಿಖೆಗೆ ಒಳಪಡಿಸಬೇಕು. ಜೊತೆಗೆ ಅವನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೊಲೆಗೆ ಸಹಕರಿಸಿದ ಎಲ್ಲರನ್ನೂ ತನಿಖೆಗೆ ಗುರಿಪಡಿಸಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು. ದೈವದ ಮಾತು ನಿಜವಾದ ನಂತರ ಕುಟುಂಬಿಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ನಮಗೆ ನ್ಯಾಯ ಸಿಗುವುದು ಬಾಕಿ ಇದೆ. ಪೊಲೀಸರು ಯಾವುದೇ ಮುಲಾಜು ಮಾಡದೆ ಆರೋಪಿಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.